ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಸಾಲು ಸಾಲು ಟೀಕೆ ಆಕ್ರೋಶದ ನಂತರ ರಾಜ್ಯ ಸರ್ಕಾರ ಕೊನೆಗೂ 3 ತಿಂಗಳಿಂದ ಬಂದಾಗಿದ್ದ ಗೃಹಲಕ್ಷ್ಮಿ ದುಡ್ಡು ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ನಾಳೆ ಚಾಲನೆ ಸಿಗ್ತಾರೆ ಅಂತ ಹೇಳ್ತಿದ್ದೀನಿ. ಹೌದು ಸರ್. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ಗೊತ್ತಿತ್ತು ಸರ್. ಒಟ್ಟೊಟ್ಟಿಗೆ ಕೊಟ್ಟು ಜನನ್ ಸಂತೋಷ ಪಡಿಸೋಣ ಅಂತ ಅವರು. ಈ ಚಿಲ್ಲರೆ ಕೊಟ್ಬಿಟ್ರೆ ಖರ್ಚು ಮಾಡ್ಕೊಂಡ್ಬಿಡ್ತೀರಿ. ಉಂಡುಂಡಿಯಾಗಿ ಕೊಟ್ರೆ ಜನ ಏನಕ್ಕಾರು ಬಳಸ್ಕೋತೀರಿ ಅಲ್ವಾ ಸಿದ್ದರಾಮಯ್ಯನವರೇ? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಜೋಶಿ ಅವರು ಹೇಳಿದ್ದಾರೆ, ಈಗ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಜ್ಞಾನೋದಯ ಆಗಿದೆ ಅಂತ ಅಂದ್ಬಿಟ್ಟು ಈಗ 10 kg ಕೊಡ್ತಾರಂತೆ. ಬಟ್ ಆ ದುಡ್ಡು, ಆ ಅಕ್ಕಿಯನ್ನ ಖರೀದಿ ಮಾಡಲ್ಲ ರಾಜ್ಯ ಸರ್ಕಾರದವ್ರು ನೋಡಿಬೇಕಾದ್ರೆ ಅಂತ ತಾವು ಹೇಳಿದ್ರಿ ಒಂದು ಮಾತು ಹಿಂದೆ. ಏನೋ ಒಂದು ಯಾಕೆ ಅಂದ್ರೆ ದುಡ್ಡು ಕಡಿಮೆ ಆಗಿದೆ. ನೀವು ನೆನೆ ಇರಲಿಲ್ಲ. ಈಗ ದುಡ್ಡು ಕಡಿಮೆ ಆಗಿದೆ, ದುಡ್ಡು ಉಳಿಯುತ್ತೆ ಅಂತ ಖರೀದಿ ಮಾಡ್ತಿದ್ದಾರೆ. ಎಲ್ಲ ತಿರ್ಬೋಕಿ ನನ್ನ ಮಗನೇ. ಹಿಂದೆ ದುಡ್ಡು ಅವ್ರು ಉಳಿತಿರ್ಲಿಲ್ಲ ಯಾವುದೂ. 34 ರೂಪಾಯಿ 35 ರೂಪಾಯಿಗೋ ಕೇಳಿದ್ರು ಆಗ FCIನವರು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನವರು. ಹಾಗಾಗಿ ಅವ್ರು ಬೇಡ ಅಂದಿದ್ರು ಅಕ್ಕಿ. ಈಗ 10 ರೂಪಾಯಿ ಉಳಿತಿದೆ, ಹಾಗಾಗಿ ತಗೋತಿದ್ದಾರೆ ಅಕ್ಕಿನ. ಜೂನ್ ವರೆಗೂ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ದಾರೆ. ಅದಾದ್ಮೇಲೆ ಏನಾದ್ರು ಡೌನ್ ಆಗಿ ಏನಾದ್ರು ಬಿದ್ದೋಗ್ಬಿಟ್ಟು ರೇಟ್ ಬಂದ್ಬಿಟ್ರೆ ಆಗ ಇವ್ರು ತಗೋತಾರ ಇಲ್ವೋ ಹೇಳಕ್ ಬರಲ್ಲ. ಮತ್ತೆ 3 ತಿಂಗಳದ್ದು ದುಡ್ಡು, ಗೃಹಲಕ್ಷ್ಮಿ ದುಡ್ಡನ್ನು ನಾಳೆ ಚಾಲನೆ ಮಾಡ್ತಾರಂತೆ, ಹಾಕ್ತಾರಂತೆ. ಯಾವುದು? ನವೆಂಬರ್ದು ಫಸ್ಟ್. ನವೆಂಬರ್ದು. ಏಕೆ ಡಿಸೆಂಬರ್ ಜನವರಿ ಇದೇನು ಸರ್ಕಾರದಿಂದ ದುಡ್ಡಿದೆ, ಸಿಕ್ಕಾಪಟ್ಟೆ ದುಡ್ಡಿದೆ. ಯಾಕ್ರಿ ಕಂತಲ್ಲ ಸಾಯಿಸ್ತೀರಿ ಅವ್ರನ್ನ ಪ್ರಾಣ ತಿನ್ನಕ್ಕೆ? ಕೊಟ್ಬಿಡ್ರಪ್ಪ 3 ತಿಂಗಳದ್ದು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. 3 ತಿಂಗಳದ್ದು ಒಟ್ಟಿಗೆ ಕೊಡೋದಕ್ಕೆ 7,000 ಕೋಟಿ ಚಿಲ್ಲರೆ ಬೇಕು ಇವಾಗ. ಆದ್ರೆ ಏನಾಯ್ತು? ಎಲ್ಲಿ ತರ್ತಾರೆ ಸರ್ ಕೊಡಕ್ಕೆ 3 ತಿಂಗಳಿಂದ? ಹಿಂಗಂದ್ರೆ DK ದುಡ್ಡು ಬರುತ್ತೆ, ಹಿಂಗಂದ್ರೆ ಸಿದ್ದರಾಮಯ್ಯ ದುಡ್ಡು ಬರುತ್ತೆ. ಏನಕ್ಕೆ ಒದ್ದಾಡ್ತಿದ್ದೀರಿ? ನನಗೆ ಗೊತ್ತು, ಚಕ್ರವ್ಯೂಹದಲ್ಲಿ ನನ್ನನ್ನು ಸಿಗಾಕಿಸ್ತಾರೆ, ನನ್ನನ್ನೂ ಬಿಡಲ್ಲ. ಇದೇನಪ್ಪ ನಿಮ್ದು ಗ್ಯಾರಂಟಿ? ಕೊಟ್ಟ ಮಾತಿನಂತೆ ನಡೆದಿದ್ದೇವೆ. ಇದೇನಾ ಕೊಟ್ಟ ಮಾತಿನಂತೆ? ತುಂಬಾ ಮರ್ಯಾದೆ ಬೇಡವಾ ನಿಮ್ಗಳಿಗೆ? ಹಾಗಾದ್ರೆ ಮನ ಮರ್ಯಾದೆ ಬೇಡವಾ? ನಾಚಿಕೆ ಬೇಡವಾ? ಕಾಯಿಸಿದ್ಯಾಕೆ ಸರ್ ಜನರಿಗೆ? ಎಷ್ಟು ದಿವಸ ಕೊಡಿ? 3 ತಿಂಗಳದ್ದು ಕೊಟ್ಬಿಡಿ ಒಂದೇ ಸರಿಗೆ. ಅಡ್ವಾನ್ಸ್ ಕೊಡ್ರಿ 1 ತಿಂಗಳದ್ದು. ಮಾರ್ಚ್ದು ಕೊಟ್ಬಿಡಿ ಅತ್ತ ಕಡೆ ಅಡ್ವಾನ್ಸ್. ದುಡ್ಡಿದೆಯಲ್ಲ, ಜಮೆ ಪ್ರಕ್ರಿಯೆಯಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಆಗಿದೆ. ಅದಕ್ಕೆ ಯಾವುದು ಚೇಂಜ್ ಆಗಿಲ್ಲ. ಈ ಬುಲೆಟಿನ್ ಬುರುಡ ಬಿಡೋದ್ ಮೇಲೆ ನಿಲ್ಲಿಸ್ಬಿಡಿ. ನಮ್ಮ ಹತ್ರ ನೀವು ಸುಳ್ಳುಗಾರರು, ನೀವು ಮೋಸಗಾರರು. ಕೊಡ್ರಿ 3 ತಿಂಗಳದ್ದು ನೋಡೋಣ. ಕಾಸಿದ್ರೆ ನಿಮ್ಮ ಹತ್ರ. ಅಮರಂತರ ಇದಾನೆ, ಕೋಟಿ ಗಟ್ಲೆ ಮಾತಾಡ್ತಾನೆ. ಸಾಲು ಸಾಲು ಟೀಕೆ ಆಕ್ರೋಶದ ನಂತರ ರಾಜ್ಯ ಸರ್ಕಾರ ಕೊನೆಗೂ 3 ತಿಂಗಳಿಂದ ಬಂದಾಗಿದ್ದ ಗೃಹಲಕ್ಷ್ಮಿ ದುಡ್ಡು ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ನಾಳೆ ಚಾಲನೆ ಸಿಗ್ತಾರೆ ಅಂತ ಹೇಳ್ತಿದ್ದೀನಿ. ಹೌದು ಸರ್. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ಗೊತ್ತಿತ್ತು ಸರ್. ಒಟ್ಟೊಟ್ಟಿಗೆ ಕೊಟ್ಟು ಜನನ್ ಸಂತೋಷ ಪಡಿಸೋಣ ಅಂತ ಅವರು. ಈ ಚಿಲ್ಲರೆ ಕೊಟ್ಬಿಟ್ರೆ ಖರ್ಚು ಮಾಡ್ಕೊಂಡ್ಬಿಡ್ತೀರಿ. ಉಂಡುಂಡಿಯಾಗಿ ಕೊಟ್ರೆ ಜನ ಏನಕ್ಕಾರು ಬಳಸ್ಕೋತೀರಿ ಅಲ್ವಾ ಸಿದ್ದರಾಮಯ್ಯನವರೇ? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಜೋಶಿ ಅವರು ಹೇಳಿದ್ದಾರೆ, ಈಗ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಜ್ಞಾನೋದಯ ಆಗಿದೆ ಅಂತ ಅಂದ್ಬಿಟ್ಟು ಈಗ 10 kg ಕೊಡ್ತಾರಂತೆ. ಬಟ್ ಆ ದುಡ್ಡು, ಆ ಅಕ್ಕಿಯನ್ನ ಖರೀದಿ ಮಾಡಲ್ಲ ರಾಜ್ಯ ಸರ್ಕಾರದವ್ರು ನೋಡಿಬೇಕಾದ್ರೆ ಅಂತ ತಾವು ಹೇಳಿದ್ರಿ ಒಂದು ಮಾತು ಹಿಂದೆ. ಏನೋ ಒಂದು ಯಾಕೆ ಅಂದ್ರೆ ದುಡ್ಡು ಕಡಿಮೆ ಆಗಿದೆ. ನೀವು ನೆನೆ ಇರಲಿಲ್ಲ. ಈಗ ದುಡ್ಡು ಕಡಿಮೆ ಆಗಿದೆ, ದುಡ್ಡು ಉಳಿಯುತ್ತೆ ಅಂತ ಖರೀದಿ ಮಾಡ್ತಿದ್ದಾರೆ. ಎಲ್ಲ ತಿರ್ಬೋಕಿ ನನ್ನ ಮಗನೇ. ಹಿಂದೆ ದುಡ್ಡು ಅವ್ರು ಉಳಿತಿರ್ಲಿಲ್ಲ ಯಾವುದೂ. 34 ರೂಪಾಯಿ 35 ರೂಪಾಯಿಗೋ ಕೇಳಿದ್ರು ಆಗ FCIನವರು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನವರು. ಹಾಗಾಗಿ ಅವ್ರು ಬೇಡ ಅಂದಿದ್ರು ಅಕ್ಕಿ. ಈಗ 10 ರೂಪಾಯಿ ಉಳಿತಿದೆ, ಹಾಗಾಗಿ ತಗೋತಿದ್ದಾರೆ ಅಕ್ಕಿನ. ಜೂನ್ ವರೆಗೂ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ದಾರೆ. ಅದಾದ್ಮೇಲೆ ಏನಾದ್ರು ಡೌನ್ ಆಗಿ ಏನಾದ್ರು ಬಿದ್ದೋಗ್ಬಿಟ್ಟು ರೇಟ್ ಬಂದ್ಬಿಟ್ರೆ ಆಗ ಇವ್ರು ತಗೋತಾರ ಇಲ್ವೋ ಹೇಳಕ್ ಬರಲ್ಲ. ಮತ್ತೆ 3 ತಿಂಗಳದ್ದು ದುಡ್ಡು, ಗೃಹಲಕ್ಷ್ಮಿ ದುಡ್ಡನ್ನು ನಾಳೆ ಚಾಲನೆ ಮಾಡ್ತಾರಂತೆ, ಹಾಕ್ತಾರಂತೆ. ಯಾವುದು? ನವೆಂಬರ್ದು ಫಸ್ಟ್. ನವೆಂಬರ್ದು. ಏಕೆ ಡಿಸೆಂಬರ್ ಜನವರಿ ಇದೇನು ಸರ್ಕಾರದಿಂದ ದುಡ್ಡಿದೆ, ಸಿಕ್ಕಾಪಟ್ಟೆ ದುಡ್ಡಿದೆ. ಯಾಕ್ರಿ ಕಂತಲ್ಲ ಸಾಯಿಸ್ತೀರಿ ಅವ್ರನ್ನ ಪ್ರಾಣ ತಿನ್ನಕ್ಕೆ? ಕೊಟ್ಬಿಡ್ರಪ್ಪ 3 ತಿಂಗಳದ್ದು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. 3 ತಿಂಗಳದ್ದು ಒಟ್ಟಿಗೆ ಕೊಡೋದಕ್ಕೆ 7,000 ಕೋಟಿ ಚಿಲ್ಲರೆ ಬೇಕು ಇವಾಗ. ಆದ್ರೆ ಏನಾಯ್ತು? ಎಲ್ಲಿ ತರ್ತಾರೆ ಸರ್ ಕೊಡಕ್ಕೆ 3 ತಿಂಗಳಿಂದ? ಹಿಂಗಂದ್ರೆ DK ದುಡ್ಡು ಬರುತ್ತೆ, ಹಿಂಗಂದ್ರೆ ಸಿದ್ದರಾಮಯ್ಯ ದುಡ್ಡು ಬರುತ್ತೆ. ಏನಕ್ಕೆ ಒದ್ದಾಡ್ತಿದ್ದೀರಿ? ನನಗೆ ಗೊತ್ತು, ಚಕ್ರವ್ಯೂಹದಲ್ಲಿ ನನ್ನನ್ನು ಸಿಗಾಕಿಸ್ತಾರೆ, ನನ್ನನ್ನೂ ಬಿಡಲ್ಲ.
ಇದೇನಪ್ಪ ನಿಮ್ದು ಗ್ಯಾರಂಟಿ? ಕೊಟ್ಟ ಮಾತಿನಂತೆ ನಡೆದಿದ್ದೇವೆ, ಇದೇನಾ ಕೊಟ್ಟ ಮಾತಿನಂತೆ? ತುಂಬ ಮರ್ಯಾದೆ ಬೇಡವಾ ನಿಮಗೆ? ಹಾಗಾದ್ರೆ ಇಷ್ಟು ಮನ ಮರ್ಯಾದೆ ಬೇಡವಾ? ನಾಚಿಕೆ ಬೇಡವಾ? ಕಾಯಿಸಿದ್ಯಾಕೆ ಸರ್ ಜನರಿಗೆ ಎಷ್ಟು ದಿವಸ? ಕೊಡಿ, 3 ತಿಂಗಳದ್ದು ಕೊಟ್ಬಿಡಿ ಒಂದೇ ಸರಿಗೆ. ಅಡ್ವಾನ್ಸ್ ಕೊಡ್ರಿ, 1 ತಿಂಗಳದ್ದು ಮಾರ್ಚ್ದು ಕೊಟ್ಬಿಡಿ ಅತ್ತ ಕಡೆ ಅಡ್ವಾನ್ಸ್. ದುಡ್ಡಿದೆಯಲ್ಲ, ಜಮೆ ಪ್ರಕ್ರಿಯೆಯಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗಿದೆ ಅದಕ್ಕೆ. ಯಾವುದು ಚೇಂಜ್ ಆಗಿಲ್ಲ. ಈ ಬುಲೆಟಿನ್ ಬುರುಡ ಬಿಡೋದ್ ಮೇಲೆ ನಿಲ್ಲಿಸ್ಬಿಡಿ ನಮ್ಮ ಹತ್ರ. Technical ನೀವು problem. ಸುಳ್ಳುಗಾರರು, ನೀವು ಮೋಸಗಾರರು. ಕೊಡ್ರಿ 3 ತಿಂಗಳದ್ದು ನೋಡೋಣ, ಕಾಸಿದ್ರೆ ನಿಮ್ಮ ಹತ್ರ. ಅಮರ್ ಒಂಥರ ಇದಾನೆ, ಕೋಟಿಗಟ್ಲೆ ಮಾತಾಡ್ತಾನೆ.